ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಫಸ್ಟ್ ಆಫ್ ಆಲ್, ಹೊಸ ವರ್ಷದ ಯುಗಾದಿ ಶುಭಾಶಯಗಳು. ಏನಪ್ಪ ಅಂದರೆ, ಯುಗಾದಿಗಾಗಿ ಬಹುಶಃನೇ ನಾವು ಎಲ್ಲ ರಾಶಿನೂ ಹಾಕೊಂಡ್ಬರ್ತಾ ಇದ್ವಿ. ಹೀಗೆ ನಾವು ಹಾಕೋದು ಲಾಸ್ಟ್ ಆ್ಯಂಡ್ ಫೈನಲ್ ರಾಶಿ ಏನಂದರೆ ಈ ಮೀನರಾಶಿ. ಈ ಮೀನರಾಶಿ ಎಲ್ಲ ಗೊತ್ತಿರೋ ವಿಷಯ. ಮೀನರಾಶಿನ ಹೆಂಗಿರ್ತಂದರೆ, ಒಬ್ಬ ಎನಿಮಿ ಬಂದು ಏನತ್ತ ಒಂದು ನಮ್ಗೆ ಯಾರೋ ಲೈಕ್ ಮಾಡಿ ಏನೋ ಒಂದು ಮನುಷ್ಯ ಬರ್ತಾನೆ, ಏನು ವಿಷಯ ಕೇಳಿದ್ರು ಅವ್ರಿಗೂ ಹೆಲ್ಪ್ ಮಾಡಿಬಿಡ್ತೀರ. ಅರ್ಥ ಆಯ್ತಾ? ಯಾವುದು ಶತ್ರು ಇದ್ರೂ ಅವ್ರಿಗೆ ಎನಿಮಿ ಹೇಳ್ತೀವಿ. ಗೊತ್ತಿರೋರು ಗೊತ್ತಿಲ್ಲೋರು ಎಂಥ ಜನ ಮಾಡ್ತಿರೋ ಅವ್ರಿಗೆ ಹೆಲ್ಪ್ ಮಾಡಿ ಏನೋ ಕೇಳ್ಬಿಟ್ರೆ ಫಸ್ಟ್ ಹೋಗಿ ಮಾಡಿಬಿಡ್ತೀರ. ಸೊ ಅದು ಕ್ಯಾರೆಕ್ಟರ್, ಯಾವುದು ಮೀನರಾಶಿನ ಕ್ಯಾರೆಕ್ಟರ್. ಯಾವಾಗಲೂ ನಾವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಒಳ್ಳೆ ರೀತಿಯಲ್ಲಿ ಈ ಲೈಫ್ನೇ ಮುಂದುವರಿಸ್ಬೇಕಂತ ಮನಸ್ಸಿಟ್ಟಿರೋರು ಈ ಮೀನರಾಶಿನವರು. ಯಾವಾಗ ನಮ್ಗೊಂದು ಪಾಲಿಸಿ ಇದೆಯಾ, ಆ ಪಾಲಿಸಿ ತಕ್ಕನಾಗಿ ನಾವು ಬದುಕಬೇಕಂತ. ಸ್ವಲ್ಪ ಇದು ಯಾವುದು ದುಡ್ಡು ವಿಷಯದಲ್ಲಿ, ಬೇರೆ ಎಲ್ಲ ವಿಷಯದಲ್ಲಿ ಪ್ಲಾನ್ ಮಾಡಿ ಮಾಡೋದೇನೆಂದರೆ ಈ ಮೀನರಾಶಿನವರು ಅಲ್ವಾ. ಇಂಥ ರಾಶಿ ಗುಣ ಇರೋರಿಗೆ ಯಾವ ಫಲ ಇದೆ ಅಂತ ಅಂದ್ಕೊಂಡ್ರೆ, ಆಲ್ರೆಡಿ 2.5 ವರ್ಷವಾಗಿ ಈ ಸಾಡೆ ಸಾತಿನಲ್ಲಿ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ. 85 to 90% ಆಫ್ ಪೀಪಲ್ ಈ ಸಾಡೆ ಸಾತಿಯಲ್ಲಿ ಫೇಸ್ ಮಾಡಿರ್ತೀರಾ. ತುಂಬ ಖರ್ಚುಗಳು ಮಾಡ್ಕೊಂಡಿರ್ತೀರಾ. ಹಾಸ್ಪಿಟ್ಲ್ ವಿಚಾರದಲ್ಲಿ ತುಂಬ ತೊಂದರೆ ಆಗಿದೆಯೇ. ನೈಟಲ್ಲಿ ನಿದ್ದೆ ಕೆಟ್ಟೋಗಿರ್ತವೆ. ಫ್ಯಾಮ್ಲಿಯಲ್ಲಿ ಕಿರಿಕಿರಿ ಆಗಿರ್ತವೆ. ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ತೊಂದರೆ ಆಗಿರ್ತವೆ. ಇಂಥೆಲ್ಲ ಆಗಿರ್ಬೇಕು. ಅದು ನೆಕ್ಸ್ಟ್ ಬೇರೆ ಥರ ವೀಡಿಯೋಲ್ಲಿ ಮಾತಾಡುವ. ಸಾಡೆ ಸಾತಿಯಿಂದ ವೀಡಿಯೋ ಆಗ್ತಾ ಇದ್ವಿ, ಅದು ಏನು ಚೇಂಜಸ್ ಇದೆ ಮಾತಾಡುವ. ಇವಾಗ ನಾವು ಮಾತಾಡೋದೇನೆಂದರೆ, ಈ ಯುಗಾದಿ ಭವಿಷ್ಯ ಯಾವ ಥರ ಈ ರಾಶಿಗೆ ಇರುತ್ತೆ ಅಂತ ಬೇರೆ ಪ್ಲಾನೆಟ್, ಎಲ್ಲ ಪ್ಲಾನೆಟ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ನಾವು ಪ್ರೆಡಿಕ್ಟ್ ಮಾಡೋ ಸ್ವಲ್ಪ ಫಲ ಫ್ಯೂ ಪಾಯಿಂಟ್ಸ್ ಮಾತಾಡುವ. ಈಗ ನೋಡಿ, ಈ ಯುಗಾದಿ ದಿವಸ ರಾಶಿನಲ್ಲಿನೇ, ಈ ಮೀನ ರಾಶಿನಲ್ಲೇ 5 ಗ್ರಹಗಳು ಸೇರ್ಕೊಂಡಿರ್ತವೆ. ಅದು ಏನು ಹೇಳ್ತೀವಿ, ಪಂಚಗ್ರಹ ಯೋಗ ಅಂತ ಹೇಳ್ತೀವಿ. ಸೊ ಈ 5 ಗ್ರಹಗಳು ರಾಶಿಯಲ್ಲಿ ಇರೋದು, ಇದು ತುಂಬ ರೇರ್ ಕಾಂಬಿನೇಷನ್. 1962 ಅಂಥ ಟೈಮಲ್ಲಿ ಬಂದಿರೋದು. ಇದು ಆ್ಯಕ್ಚುಲಿ ಒಂದು ದಿವಸಕ್ಕೆ ಮುಂಚೆ 5 ಗ್ರಹ ಇರ್ತವೆ. 29ನೇ ತಾರೀಕಿಗೆ 29ನೇ ತಾರೀಕಿಗೆ ಸೇಮ್ ಈ ಚಂದ್ರ ಮೇಷರಾಶಿಗೆ ಬರ್ತಾರೆ. ಆವತ್ತಿನ ದಿವಸ ಶನಿ ಮಹಾತ್ಮ ಬಂದು ಸೇರ್ಕೊಂಡು ತಿರುಗಿ 5 ಗ್ರಹಗಳು ಇರ್ತಾರೆ. ಸೊ ಮುಂದಿನ ತಿಂಗಳು, ಬರೋ ತಿಂಗಳು ಎಲ್ಲ ವಿಷಯನೂ 5 ಗ್ರಹಗಳು ಇರ್ತವೆ. ಈ ಪೀರಿಯಡಲ್ಲಿ ಏನಾಯ್ತು ಅಂದರೆ, ಜಸ್ಟ್ 1 month 2 month ಟೈಮಲ್ಲಿ ಈ ಮೀನರಾಶಿನವ್ರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಅಯ್ಯೋ ಏನಪ್ಪ ಮಾಡಬೇಕು, ಒಂದು ಹಿಂಗೆ ಮಾಡೋಣ ಅಂದ್ರೆ ಹಂಗೆ, ಹಿಂಗೆ ಮಾಡೋಣ ಅಂದ್ರೆ ಒಂಥರ 4 ಕಡೆ ಹೇಳ್ತಿದೆ ಮನಸ್ಸು. ತುಂಬ ಮನಸ್ಸು ಒಂಥರ ಕನ್ಫ್ಯೂಸ್ ಸ್ಟೇಟು, ಏನೋ ಒಂಥರ ಗೊತ್ತಾಗಲ್ಲ, ಸ್ಟ್ರೆಸ್ಫುಲ್ ಆಗಿ ಒಂಥರ ಅನ್ನಿಸ್ತವೆ. ಇದು ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡೋ ವಿಷಯ. ಯಾಕಂದರೆ ಮೀನರಾಶಿಗೆ ಒಂಥರ ಮೀನ್ ಥರನೇ ಫ್ಲಕ್ಚುಯೇಷನ್ ಆಗ್ತದೆ. ಅದು ಇವಾಗ ಇದು ಮಾಡೋದು, ನೆಕ್ಸ್ಟ್ ಮೊಮೆಂಟ್ ಅದು ಮರ್ತ್ಬಿಟ್ಟು ಬೇರೆನೋ ಮಾಡ್ತೇವೆ ಬಂದ್ಬಿಡ್ತೀವಿ. ಇಲ್ಲಿ ಹೋಗೋಣ ಅಂದರೆ ಓಕೆ ಬೇಡ, ಅಲ್ಲಿ ಬಂದ ಆಮೇಲೆ ಹೋಗೋಣ. ಇಂಥ ವಿಷಯಗಳು ಕನ್ಫ್ಯೂಸ್ ಸ್ಟೇಟನ್ನು ಹೇಳೋಕ್ಕಾಗಲ್ಲ. ಏನೋ ಒಂಥರ ಮೈಂಡಲ್ಲಿ ಒಂಥರ ಫ್ಲಕ್ಚುಯೇಷನ್ ಜಾಸ್ತಿ ಇರ್ತವೆ. ಸೊ ಈ ಸ್ವಲ್ಪ ಯೋಗ ಧ್ಯಾನ ಅಂಥ ವಿಷಯದಲ್ಲಿ ಸ್ವಲ್ಪ ಏನೋ ಮಾಡಿಕೊಂಡು ಕಂಟ್ರೋಲ್ ಮಾಡಬೇಕು. ಯಾಕಂದರೆ 5 ಗ್ರಹಗಳು ಸೇರಿಕೊಂಡು ರಾಶಿಯಲ್ಲಿ ಇರೋದು ಸ್ವಲ್ಪ ಇದು ವಿಷಯ ಕೊಡ್ತವೆ. ಇದು ನೋಡಿ ಅಬ್ಸರ್ವ್ ಮಾಡಿ ನೋಡಿ, ಆಗುತ್ತವೆ. ಆಲ್ರೆಡಿ ಆಗಿರ್ಬೇಕು. ಇವಾಗ 3-4 ಗ್ರಹಗಳಲ್ಲಿ ಇದೆಯೇ. ಸ್ವಲ್ಪ ಮೈಂಡ್ ಸ್ಟ್ರಾಂಗ್ ಬೇಕು. ಸ್ವಲ್ಪ ಲಗ್ನ ಸ್ಟ್ರಾಂಗ್ ಇದ್ರೆ ಇಂಥ ತೊಂದರೆ ಬರೋದಿಲ್ಲ. ದಶಾಭಕ್ತಿ ಲಗ್ನ ಚೆನ್ನಾಗಿದ್ರೆ ಸ್ವಲ್ಪ ಜನಕ್ಕೆ, ಮೋಸ್ಟ್ ಆಫ್ ದ ಪೀಪಲ್ಸ್ಗೆ ಇದು ಮೈಂಡ್ ಫ್ಲಕ್ಚುಯೇಷನ್ ಇರುತ್ತವೆ. ಸ್ವಲ್ಪ ಜನ ಭಯ ಬರುತ್ತೆ, ಸ್ವಲ್ಪ ಧೈರ್ಯ ಇರ್ತವೆ. ಸ್ವಲ್ಪ ವಿಷಯದಲ್ಲಿ ಓದೋಣ ಅನ್ಕೊಂಡಿರ್ತೀವಿ, ಅದು ತೊಂದರೆ ಬರುತ್ತೆ. ಸೊ ಇಂಥ ವಿಷಯ ಎಲ್ಲ ನಾವು ಇದು ಫೇಸ್ ಮಾಡೋ ಸಿಚುವೇಶನ್ ಕಂಡು ಬರುತ್ತವೆ. ಸೊ ಇದು ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡಬೇಕು. ಈ ಪಂಚಗ್ರಹ ಕೂಟ ಇಷ್ಟು ದಿವಸ ನೀವೇನು ಕೆಲಸ ಮಾಡಬೇಕು ಅನ್ನೋದಿರೋ, ಈ ತಡೆ ತಾಪತ್ರೆ ಎಲ್ಲ ಇತ್ತಿರ್ತು ನೋಡಿದ್ರ, ಇದೆಲ್ಲ 5 ಗ್ರಹಗಳು ಯಾವುದೋ ಒಂದು ನಮಗೆ ಅದು ಸಪೋರ್ಟ್ ಮಾಡಿ ಅದು ಮುಂದೆ ಹೋಗಿಸ್ತವೆ. ಬಟ್ ಏನು ತಾಪತ್ರೆ ನಿಂತೋಗಿದೆಯೋ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಅದಂತೂ ಗ್ಯಾರಂಟಿ. ನಿಮಗೇನಾಗ್ತದೆ 5 ಗ್ರಹಗಳಂದರೆ, ಇಂಥ ವಿಷಯದಲ್ಲಿ ಒಂದು ಆಕ್ಟಿವಿಟಿ, ಒಂದು ರೂಲಿಂಗ್ ಪವರ್, ಕೇಪಬಿಲಿಟಿ, ಎಲ್ಲ ಪವರು ನಿಮ್ಗೆ ಸಿಗ್ತವೆ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಸೂರ್ಯ ಇರ್ತಾರೆ. ಬಾಡಿ ಕಂಡೀಷನ್ ಸ್ವಲ್ಪ ಹೀಟ್ ಆಗ್ಬೋದು, ಇಮಿಡಿಯೇಟಾಗಿ ಕೋಲ್ಡ್ ಆಗ್ಬೋದು.
ಸ್ವಲ್ಪ ನೆಗಡಿ ಆಗ್ಬೋದು, ಅಸ್ತಮೆಟಿಕ್ ಪ್ರಾಬ್ಲಮ್ ಬರ್ಬೋದು, ಏನೋ ಗೊತ್ತಾಗದೆ ಏನೋ ಬರುತ್ತವೆ. ಸೊ ಇಂಥ 4-5 ಗ್ರಹಗಳು ಅಲ್ಲಿ ವಾರ್ ನಡೆಯೋ ಸಿಚುವೇಶನ್ ತರ ಇರ್ತವೆ. ಸೊ ಅದು ಚೇಂಜಸ್ ಬರುತ್ತವೆ. ಒಳ್ಳೆಯದು ನೀವು ಪ್ಲಾನ್ ಮಾಡಿದ್ರು ಆಗುತ್ತವೆ ಅಂತ ತೊಂದರೆ ಇಲ್ಲ. ಆಮೇಲೆ ಅಲ್ಲೇ ಸಾಲ ಮೂಲ ಇರ್ತವೆ. ಇಷ್ಟು ದಿವಸ ಏನಿಲ್ಲಪ್ಪ ಇಷ್ಟೊಂದು ಸಾಲ ಇದೆಯಾ, ನಾವು ಹೆಂಗೆ ಮಾಡೋದು, ಯಾವ ಥರ ಕ್ಲೋಸ್ ಮಾಡೋದು ಅಂತ ಒಂಥರ ಅನ್ಕೊಂಡಿರ್ತೀರ. ಅಂಥ ಪ್ರಾಬ್ಲಮ್ ಅಲ್ಲ, ಏನೋ ಒಂದು ದಾರಿನಲ್ಲಿ ಚಾನ್ಸ್ ಸಿಗ್ತವೆ, ಏನೋ ಒಂದು ಐಡಿಯಾ ಮಾಡಿ ಥ್ರೂ ಯಾರೋ ಒಬ್ರು ಹೆಲ್ಪ್ ಮಾಡ್ತಾರೆ, ಈ ಸಾಲ ಮೂಲನೇ ಕಂಟ್ರೋಲ್ ಮಾಡಿ ಕಾನ್ಫಿಡೆಂಟ್ ಬರುತ್ತೆ. ಮೋಸ್ಟ್ ಆಫ್ ಪೀಪಲ್ ನೀವು ಸಾಲನೇ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು. ಇಷ್ಟು ದಿವಸ ನಮ್ಮ ಮಾತಿಗೆ ಮರ್ಯಾದೆ ಇಲ್ಲ ಸರ್ ಅಂತ ಅನ್ಕೊಂಡಿರೋರ್ಗೆಲ್ಲ ಈ ಮಾತಿಗೆ ಮರ್ಯಾದೆ ಕೊಡ್ತಾರೆ, ಫ್ಯಾಮಿಲಿ ಸ್ವಲ್ಪ ಕಂಟ್ರೋಲ್ ಆಗ್ತಾರೆ. 4 ಜನ 4 ಕಡೆ ಹೋಗ್ತಾರಲ್ವ, ಅದ ಸ್ವಲ್ಪ ಕೂಡಿಬಿಟ್ಟು ಸ್ವಲ್ಪ ರೆಸ್ಪೆಕ್ಟ್ ವಿಷಯದಲ್ಲಿ ಇಂಪ್ರೂವ್ಮೆಂಟ್ ಇರ್ತವೆ. ಮಗಳಿದ್ದಾರೆ, ಹುಡುಗ ನೋಡ್ತಾ ಇದ್ದೀನಿ, ಸೆಟ್ ಆಗಿಲ್ಲ ಅಂದರೆ ಇದು ರೈಟ್ ಟೈಮ್, ಹುಡುಗ ಸೆಟ್ ಆಗ್ತಾನೆ, ಪ್ಲಾನ್ ಮಾಡಿ ಒಳ್ಳೆ ಹುಡುಗ ಸಿಗುತ್ತೆ, ಡಿಸಿಷನ್ ಕೇಪಬಿಲಿಟಿ ಬರುತ್ತವೆ. ಆಮೇಲೆ ಈ ಯಾರೋ ಪ್ರೆಗ್ನೆಂಟ್ ಇದ್ರೆ ಕರೆಂಟ್ಲಿ ಸ್ವಲ್ಪ ಆವಾಗ ಫ್ರೀಕ್ವೆಂಟ್ಲಿ ಚೆಕ್ ಮಾಡ್ಕೋಬೇಕು ಸರ್. ಡಾಕ್ಟರ್ ಹತ್ರ ಹೋಗಿ ಗ್ರೋತ್ ಆಫ್ ಚೈಲ್ಡ್ ಯಾವ ಥರ ಇದೆ ಅಂತ ಚೆಕ್ ಮಾಡ್ಕೋದು ಉತ್ತಮ. ಯಾಕೆಂದ್ರೆ ರಾಶಿನಲ್ಲಿ 3-4 ಪ್ಲಾನೆಟ್ ಇದೆಯಾ, ಅದೇನಂತ ಡಿಸ್ಟರ್ಬ್ ಮಾಡಿ ಮಗುನೇ ಸ್ವಲ್ಪ ಒಂಥರ ಯಾವುದೊಂದು ರೀತಿಯಲ್ಲಿ ಏನೋ ಒಂದು ಇದ್ರ ಚಾನ್ಸ್ ಇದೆ. ಒಂದ್ಸಲ ಮೆಡಿಕಲ್ ಚೆಕಪ್ ಮಾಡಿಕೊಂಡು ಆವಾಗ ಮಾಡಿಕೊಂಡು ಟ್ರ್ಯಾಕ್ ಮಾಡಿ ಮೇಂಟೈನ್ ಮಾಡೋದು ಉತ್ತಮ. ಯಾವುದು ಈ ಥರ ಪ್ರೆಗ್ನೆಂಟ್ ಲೇಡಿ ಇರೋರು ಮಾತು ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಏನೋ ಒಂದು ಮಾತಾಡ್ಬಿಡೋದು ಒಳ್ಳೇದಲ್ಲ. ಯಾವ ವಿಷಯ ಕಮಿಟ್ಮೆಂಟ್ ಕೊಟ್ಟರು ಸ್ವಲ್ಪ ಯೋಚನೆ ಮಾಡಿ ಕೊಡ್ಬೇಕಾಗುತ್ತೆ. ಪೂರ್ವಿಕದಲ್ಲಿ ಯಾವ್ದಾದ್ರು ಲ್ಯಾಂಡ್ ಪ್ರಾಬ್ಲಮ್ ಇರ್ತವೆ, ಅದು ಸ್ವಲ್ಪ ತುಂಬ ರೂಲ್ ಪ್ರಕಾರ ಹೋದ್ರೆ ಆಗೋದಿಲ್ಲ. ಅಲ್ಲಿ ಲೋಕಲ್ ಯಾರಾದ್ರೂ ಒಂಥರ ಪಂಚಾಯಿತಿ ಮಾಡಿ ಬೈ ವರ್ಡ್ ಆಫ್ ಮೌತ್ ಮಾತಾಡಿ ಮುಗಿಸ್ಕೊಳ್ಳೋದು ಉತ್ತಮ. ತುಂಬ ಅಫಿಷಿಯಲ್ ಆಗಿ ಮುಂದುವರ್ಸ್ಕೊಳ್ಳೋದ್ರಲ್ಲಿ ಅದು ಅರ್ಥ ಏನೂ ಇಲ್ಲ. ಇಷ್ಟು ದಿವಸ ಅಲ್ಸರ್ ಇತ್ತು, ಹೊಟ್ಟೆ ಪ್ರಾಬ್ಲಮ್, ಒಂಥರ ಬ್ರೀತಿಂಗ್ ಪ್ರಾಬ್ಲಮ್ ಅಂತ ಎಲ್ಲ ಪ್ರಾಬ್ಲಮ್ ಇದ್ದಿರ್ತವೆ, ಅದೆಲ್ಲ ಸಾಲ್ವ್ ಆಗುತ್ತೆ. ನಥಿಂಗ್ ಟು ವರಿ, ಧೈರ್ಯ ಬರುತ್ತೆ. ಅದೆಲ್ಲ ಖರ್ಚು ಮಾಡಿರ್ತೀರ, ಆ ಪ್ರಾಬ್ಲಮ್ಗೆಲ್ಲ ಸ್ವಲ್ಪ ಸೊಲ್ಯೂಷನ್ ಸಿಕ್ಕೋ ಥರ ಚಾನ್ಸಸ್ ಚೆನ್ನಾಗಿದೆಯಾ. ಹಸ್ಬೆಂಡ್ ವೈಫ್ ಇದ್ರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಈಗ ಟೈಮಲ್ಲಿ ಸಾಲ್ವ್ ಆಗ್ತವೆ. ಒಬ್ರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಜಾಯ್ನ್ ಆಗೋದು ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಏನಂದರೆ ಕೋಪಗಳಿರ್ತವೆ, ಅದು ಯಾಕೆ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಇಷ್ಟೊಂದು ಗ್ರಹಗಳು ನಿಮಗೆ ರೂಲ್ ಮಾಡ್ತದೆ ಮೈಂಡೇ. ಸ್ವಲ್ಪ ಅಂಥ ತೊಂದರೆ ವಿಷಯದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅದು ಕಂಟ್ರೋಲ್ ಮಾಡೋದು ಉತ್ತಮ. ಯಾವ ವಿಷಯ ಆದ್ರೂ ಗಿವ್ ಅಪ್ ಬಿಟ್ಕೊಟ್ಬಿಟ್ಟು ಮುಂದೆ ಹೋಗೋದು ಉತ್ತಮ. ಏನೋ ಒಂದು ಪ್ರಾಬ್ಲಮ್ ಅವ್ರು ಹೆಂಗೆ ಹೇಳಿದ್ರು ಇವ್ರು ಹೆಂಗಿದ್ರೆ ಅದು ಅನ್ಕೊಂಡಿದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಫರ್ಗೆಟ್ ಅಂಡ್ ಮೂವ್ ಫಾರ್ವರ್ಡ್ ಅಷ್ಟೇ. ಈ ಟೈಮಲ್ಲಿನೇ ಫ್ಯಾಮಿಲಿ ಆಗಲಿ, ಬಿಸ್ನೆಸ್ನಾಗಲಿ, ನಿಮ್ಮ ರಿಲೇಟಿವ್ ಆಗಲಿ, ಯಾರಪ್ಪ ಒಳ್ಳೆಯವರು ಯಾರಪ್ಪ ಕೆಟ್ಟವರು, ಯಾರು ರೂಪದಲ್ಲಿ ಇದಾರೆ ಅಂತ ನೀವು ಕಂಡುಹಿಡಿದುಕೊಂಡು ನೀವು ರಿಯಲೈಸ್ ಮಾಡೋ ಟೈಮ್ ಏನಂದ್ರೆ ಇದೇ ಟೈಮಿನಲ್ಲಿ ಈ ಮೀನರಾಶಿನಲ್ಲಿ ಒಂದು ಕ್ಲಾರಿಟಿ ಬರುತ್ತೆ. ಯಾವ ಒಳ್ಳೆ ಫ್ರೆಂಡ್, ಯಾರು ಕೆಟ್ಟ ಫ್ರೆಂಡ್, ಯಾರು ಏನು ಮಾಡ್ತಾನೆ, ನಮ್ಮ ರಿಲೇಟಿವ್ ಎಲ್ಲ ಹೆಂಗೆ, ಎಲ್ಲ ವಿಷಯನೂ ನೀವು ಮಾಡ್ಕೋಬಹುದು. ಶೇರ್ ಮಾರ್ಕೆಟ್ಲಿ ಏನೋ ಸ್ವಲ್ಪ ನೀವು ಆಟ ಆಡೋದು ಅಭ್ಯಾಸ ಇದ್ರೆ ಶೇರಲ್ಲಿ ಒಳ್ಳೆ ದುಡ್ಡು ಬರುತ್ತೆ. ಅದು ಸ್ವಲ್ಪ ಕೇರ್ಫುಲ್ ಮಾಡಿ. ನಾವು ಹೇಳಿದ್ ಅಂದ್ಬಿಟ್ಟು ಶೇರಲ್ಲಿ ಹೋಗಿ ಇನ್ವೆಸ್ಟ್ ಮಾಡಬೇಕಾದ್ರೆ, ಯಾಕಂದ್ರೆ ನಿಮ್ಮ ಟೈಮ್ ಚೆನ್ನಾಗಿದೆ, ಬಟ್ ಇದು ಇಂಡಿಯಾ ಟೈಮ್ ಚೆನ್ನಾಗಿರ್ಬೇಕು, ಶೇರ್ ಮಾರ್ಕೆಟ್ ಟೈಮ್ ಚೆನ್ನಾಗಿರ್ಬೇಕು, ಅದು ನೋಡ್ಕೋಬೇಕು. ಅದರ್ವೈಸ್ ನಿಮ್ಮ ಟೈಮ್ ಚೆನ್ನಾಗಿದೆ ವಿಷಯದಲ್ಲಿ. ನಿಮ್ಮ ರಿಲೇಟಿವ್ಗಳು ಅಂತ ವಿಷಯದಲ್ಲಿ ಅವ್ರನ್ನ ಸ್ವಲ್ಪ ವಾಪಸ್ ಬರ್ತಾರೆ. ಇಷ್ಟು ದಿವಸ ಓಡೋಗಿರ್ತಾರೆ, ಏನಪ್ಪ ಈ ಅಪ್ಪ ಇದ್ದಾರೆ ಇವತ್ತು ದುಡ್ಡು ಕೇಳ್ತಾನೋ ಅಲ್ಲ ಅಥವಾ ಏನು ತುಂಬ ಕದೆ ಹೇಳ್ತಾನೋ ಅಂತ ಅನ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡಿರ್ತಾರೆ. ಆ ವಿಷಯ ಸ್ವಲ್ಪ ನೋಡ್ಕೋಬೇಕು. ಅದರ್ವೈಸ್ ಎಲ್ಲ ಕೂಡಿ ಬರೋ ಟೈಮ್ ಅಂತ ಅನ್ಕೋಬೋದು. ಈಗ ನೋಡಿ, ಯಾವುದೋ ಒಂದು ವಿಷಯ ಎಳ್ದಾಡ್ಕೊಂಡಿರ್ತೀರ, ಲ್ಯಾಂಡ್ ವಿಷಯ ಆಗಲಿ, ಬೇರೆ ಮ್ಯಾಟ್ರ್ ಫ್ಯಾಮಿಲಿ ವಿಷಯ ಆಗಲಿ, ಏನು ಪ್ರಾಬ್ಲಮ್ಗಳು ಹೇಳ್ಬೇಕಾ, ತುಂಬ ಪ್ರಾಬ್ಲಮ್ ಇದೆಯಾ, ಅಲ್ಲ ಎಳ್ಕೊಂಡು ಹೋಗಿರ್ತೀವಿ, ಎಂಡ್ ಆಗಿರೋದಿಲ್ಲ. ಅಂಥ ವಿಷಯ ಇವಾಗ ಎಂಡ್ ಆಗೋಕ್ಕೆ ಚಾನ್ಸಸ್, ಮುಕ್ತವಾಗಿರೋ ಚಾನ್ಸಸ್ ತುಂಬ ಚೆನ್ನಾಗಿ ಇದೆಯೇ. ತಾಯಿ ಇರ್ತಾರೆ ಸರ್, ತಾಯಿಗೆ ಅವಾಗ ಸ್ವಲ್ಪ ತೊಂದರೆ ಬರುತ್ತೆ, ಬೆನ್ನೋವು, ಬೆನ್ನಿನ ನೋವು, ಚಿಕ್ಕ ಚಿಕ್ಕ ವಿಷಯಗಳು ಅವ್ರು ಫೇಸ್ ಮಾಡ್ತಾ ಇರ್ತಾರೆ. ಕಂಟ್ರೋಲ್ ಆಗಿರೋಕ್ಕೆ ಸ್ಮಾಲ್ ಒಂದು ಮೈನರ್ ಸರ್ಜರಿ ಥರ ಮಾಡೋ ಸಿಚುವೇಶನ್ ಬರ್ಬೋದು, ಅಥವಾ ಮೆಡಿಸಿನಲ್ಲಿ ಟ್ರೀಟ್ ಮಾಡೋ ಸಿಚುವೇಶನ್ ಬಂದು ಅದು ವಾಸಿ ಆಗೋಕ್ಕೆ ಚೆನ್ನಾಗಿ ಇರ್ತವೆ ಟೈಮ್. ಅದು ಇದಾಗ್ತದೆ ಅಂತ ತೊಂದರೆ ಏನಿಲ್ಲ, ಅದು ಪಾಸಿಟಿವ್ ಅನ್ಕೋಬೋದು. ಆಮೇಲೆ
ತಾಯಿ ಅಥವಾ ಈ ತಾಯಿ ಅವ್ರ ರಿಲೇಟಿವ್ ಇರ್ತಾರಲ್ವ, ಸೋದರ ಮಾವ ಅಂತ ರಿಲೇಟಿವ್ಸ್ನಲ್ಲಿ ಸ್ವಲ್ಪ ಮನಸ್ತಾಪ ಬೇಜಾರಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಂಥರ ಅವಮಾನಗಳು ಬರೋಕ್ಕೆ ಚಾನ್ಸಸ್ ಇದೆಯೇ. ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾವ ಪ್ರಾಪರ್ಟಿ ನೀವು ತಗೊಳ್ಳೋದಂದ್ರೂ ಸ್ವಲ್ಪ ಯೋಚನೆ ಮಾಡಿ ಅಡ್ವೈಸ್ ತೊಗೊಂಡು ಮುಂದೋಗಿ ಉತ್ತಮ. ಈ ಡಾಕ್ಯುಮೆಂಟ್ ಒಂದು ಸಾರಿಗೆ 2 ಸಾರಿ ಚೆಕ್ ಮಾಡಿ, ಆಮೇಲೆ ಕನ್ಸಲ್ಟ್ ಮಾಡಿ ಮಾಡುವುದು ಉತ್ತಮ. ಏಕಾಗಿ ಹೋಗಿ ಡೈರೆಕ್ಟಾಗಿ ಕಾನ್ಫಿಡೆಂಟ್ಲಿ ಮಾಡ್ಕೋಬಾರ್ದು, ಅದು ಮಿಸ್ಟೇಕ್ ಆಗೋ ಚಾನ್ಸಸ್ ಇದೆಯಾ. ಓಕೆ ಸರ್, ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ, ಪಾರ್ಟ್ನರ್ಸ್ ಇದ್ರು, ಎಲ್ಲ ಓಡೋಗ್ಬಿಟ್ರು. ಹೌದು, ಓಡೋಗಿರ್ತಾರೆ, ಎಲ್ಲ ತಿರುಗಿ ವಾಪಸ್ ಬರ್ತಾರೆ ಸರ್. ನಿಮ್ಮ ಮನಸ್ಸು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವಾಪಸ್ ಬರೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಇರ್ತೀರ, ಕೆಲಸದವ್ರಿಗೆ ಒಳ್ಳೆ ಮರ್ಯಾದೆ ಬರುತ್ತೆ ಕೆಲಸದಲ್ಲಿ. ಇಷ್ಟು ದಿವಸ ಏನಪ್ಪ ಇವರು ಇಷ್ಟು ದಿವಸ ಒಳ್ಳೆ ಪೊಸಿಷನ್ ಇದ್ರು, ಸ್ವಲ್ಪ ಕೆಳಗಡೆ ಬಂದಿರ್ತೀರಾ, 4:30 ಟೈಮ್ ಅಲ್ವಾ, ಇಂಥ ಟೈಮಲ್ಲಿ ಬಂದಿರ್ತವೆ, ಅದೆಲ್ಲ ತಿರುಗಿ ಒಂದು ಮರ್ಯಾದೆ ಕೂಡುತ್ತದೆ, ಒಂದು ಪೊಸಿಷನ್ ಇನ್ಕ್ರಿಮೆಂಟ್ ಆಗುತ್ತವೆ. ಎಸ್ಪೆಷಲಿ ಈ IT ಫೀಲ್ಡ್ ಇರ್ತಾರೆ ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ ಅಂಥವ್ರು ಸ್ವಲ್ಪ ಅವ್ರ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಅವರು ಅಂದರೆ ಇದು ಮಾಡ್ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ಬಟ್ ಬೇರೆ ಕಾಮನ್ಲಿ ಇದೇ, ಒಬ್ಬೊಬ್ರು ಟೈಮ್ ಒಬ್ಬೊಬ್ಬ ದಶಾಭಕ್ತಿ ಸ್ವಲ್ಪ ಜನಕ್ಕೆ ಪಾಸಿಟಿವ್ ಆಗುತ್ತದೆ, ಸ್ವಲ್ಪ ಜನಕ್ಕೆ ಇಂಥ ವಿಷಯಗಳು ಫೇಸ್ ಮಾಡ್ತಾರೆ. ಜನ್ಮದಲ್ಲಿ ಶನಿ ಮಗತ್ತ ಬರ್ತಾ ಅಂತ ಒಂದು ಭಯ ಬರುತ್ತೆ. ಬಂದರೆ ಏನಾಗ್ತದೆ, ಸ್ವಲ್ಪ ಡಿಪ್ರೆಷನ್, ಮನಸ್ಸು ಸಂಚಲ, ಏನೋ ಒಂಥರ ಲೋನ್ಲಿನೆಸ್, ಇಂಥ ವಿಚಾರ ಬರೋ ಥರ ಚಾನ್ಸಸ್ ಜಾಸ್ತಿ ಇರ್ತವೆ. ಅದು ಆಲ್ರೆಡಿ 2 ವರ್ಷ ಪಾಪ ತುಂಬ ಕಷ್ಟ ಬಿದ್ದಿದ್ದೀರ, ತುಂಬ ಖರ್ಚು ಮಾಡಿಕೊಂಡು ಇದು ಮಾಡ್ಕೊಂಡಿದ್ದೀರ. ಬೇರೆ ಪ್ಲಾನೆಟ್ ಇದೆಯಾ, ಯಾಕಂದರೆ ಮೇ ತಿಂಗಳಾದಮೇಲೆ ಗುರು ಪ್ಲಾನೆಟ್ ಮಿಥುನಕ್ಕೆ ಹೋಗ್ತಾರೆ. ಅದರಲ್ಲಿ ಒಳ್ಳೆ ಆ ಪ್ಲಾನೆಟ್ ಸ್ವಲ್ಪ ಸಪೋರ್ಟ್ ಮಾಡ್ತದೆ. ರಾಹು ಕೇದುಗಳು ಇದ್ದಾರೆ. ಸೊ ಈ ಶನಿ ಮಹಾತ್ಮ ಸಾರಿ ಸಾತಿದೆ ಅಂತ ಭಯ ಬಿದ್ಕೊಂಡು ಕೊರ್ಕೊಂಡಿರೋದು, ಭಯ ಬಿದ್ಕೊಂಡು ಕೂತಿರೋದ್ರಲ್ಲಿ ಅರ್ಥ ಏನಿಲ್ಲ. ಅದು ಒಳ್ಳೆ ಫಲನ ಇದೆಯಾ, ನೆಕ್ಸ್ಟ್ ವಿಡಿಯೋ ಹಾಕ್ತೀವಿ ಸರ್. ಶನಿ ಮಹಾತ್ಮ ಟ್ರಾನ್ಸಿಟ್, ಗುರು ಗೋಚಾರ, ಇಂಥ ರಾಹು ಕೇದು ಗೋಚಾರ, ಇಂಥ ಗೋಚಾರಗಳು, ಯಾಕಂದರೆ ಎಲ್ಲ ವಿಚಾರಗಳು ಏಪ್ರಿಲ್, ಮೇ, ಜೂನ್ ಅಂದರೆ ಒಳಗಡೆ 3 ತಿಂಗಳು ಒಳಗಡೆ ಎಲ್ಲ ಪ್ಲಾನೆಟ್ ಮೂವ್ಮೆಂಟ್ ಚೇಂಜ್ ಆಗ್ತವೆ. ಸೊ ಮೋಸ್ಟ್ ಆಫ್ ದ ಪೀಪಲ್ಸ್ಗೆ ಎಲ್ಲ ಚೇಂಜ್ ಆಗ್ತವೆ. ನಾವು ಹೇಳಿರೋ ಫಲಾನು ಸ್ವಲ್ಪ ಉಲ್ಟಾ ಆಗ್ತವೆ. ಇದು ನಮ್ಮ ಜಾತಕದಲ್ಲಿ ಏನಿದೆಯಾ ಹತ್ರ ತಿಳ್ಕೊಂಡು ತುಂಬ ಜನಕ್ಕೆ ಪಾಸಿಟಿವ್ ರಿಸಲ್ಟ್ಸ್ ಇದೆಯೇ, ಅದು ಡೀಟೇಲ್ ಆಗಿ ಒಂದೊಂದು ಗೋಚಾರ ವಿಷಯದಾಗಿ ನಾವು ಪ್ರೆಡಿಕ್ಟ್ ಮಾಡಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಮಾಡ್ಕೊಂಡ್ಬರ್ತೀವಿ ಸರ್. ಇದೊಂದು ಅವೇರ್ನೆಸ್ ಗೈಡ್ ಆಗಿ ತೊಗೊಂಡು ಮುಂದುವರಿಸಿ, ಎಲ್ಲ ಒಳ್ಳೇದಾಗುತ್ತಂತ ಹೇಳಿ ನಮಸ್ಕಾರ ಮಾಡ್ತೀನಿ ಸರ್.